ಅಲ್ಲಾನಗರದ ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ, ಹಿರೇಕಾಸನಕಂಡಿಯ ಎಚ್ಆರ್ಜಿ ಅಲೈನ್ಸ್ ಅಂಡ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ, ಹಿರೇಬಗನಾಳದ ವನ್ಯ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ 1 ಮತ್ತು 2 ಹಾಲವರ್ತಿಯ ಪಿ ಬಾಳಸುಬ್ಬ ಶೆಟ್ಟಿ ಪವರ್ ಮತ್ತು ಸ್ಟೀಲ್ಸ್ 5 ಕಾರ್ಖಾನೆಗಳನ್ನು ಮುಚ್ಚುವಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿಫಾರಸನ್ನು ಹೊರಡಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯದ ಮಹಾಫಲಶ್ರುತಿ. ಜನರಿಗೆ ಆಗುತ್ತಿರುವಂತಹ ಈ ಕರಾಳ ಸಂದರ್ಭವನ್ನು ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ನಂತರ ಪರಿಸರ ಮಾಲಿನ್ಯ ನಿಯಂತ್ರಣದ ಮಂಡಳಿ ಇತ್ತಲ್ಲ, ತಾವು ಹೊರಡಿಸಿದಂತ ನಿಯಮಗಳನ್ನ ಇವರು ಪಾಲಿಸದೆ, ಕಾನೂನುಗಳನ್ನ ಇವರು ಪಾಲಿಸದೆ ಆ ಭಾಗದ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುತ್ತಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್, ಕರೆ ಬೂದಿಯನ್ನ ಕುಡಿದು ಜಾನುವಾರುಗಳು ಸಾಯ್ತಾ ಇದ್ರೆ, ಚಿಕ್ಕ ಮಕ್ಕಳುಗಳು ನೆಬ್ಯುಲೈಸರ್ನಂತಹ ಭೀಕರವಾದಂತಹ ಸಂದರ್ಭವನ್ನ ಎದುರಿಸ್ತಾ ಇದ್ರೆ, ರಿಪಬ್ಲಿಕ್ ಕನ್ನಡ ವರದಿಯ ಮೇಲೆ ನಮ್ಮ ವರದಿಯ ಇಂಪ್ಯಾಕ್ಟ್, ನಮ್ಮ ವರದಿಯಿಂದಾದಂತ ಫಲಶ್ರುತಿ ಇದು. ರಿಪಬ್ಲಿಕ್ ಕನ್ನಡದ ನಮ್ಮ ಮೇಲೇನೆ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿನ ಕಾರ್ಖಾನೆಗಳ ಪ್ರಭಾವಿ ಅಥವಾ ಆ ಕಾರ್ಖಾನೆಗಳ ಕೆಲವು ಸಿಬ್ಬಂದಿಗಳು ಇದೆಲ್ಲವನ್ನು ಕೂಡ ಎದುರಾಕಿಕೊಂಡು ರಿಪಬ್ಲಿಕ್ ಕನ್ನಡ ಮಾಡಿದಂತ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಮೂಲಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ 5 ಕಾರ್ಖಾನೆಗಳನ್ನ ಈಗ ಮುಚ್ಚುವುದಕ್ಕೆ ಕ್ಲೋಸರ್ ಲೆಟರ್ ಅನ್ನ ಈಗ ಹೊರಡಿಸಿದೆ. ಆ ಲೆಟರ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಲ್ಲಾನಗರದ ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ, ಹಿರೇಕಾಸನಕಂಡಿಯ ಎಚ್ಆರ್ಜಿ ಅಲೈನ್ಸ್ ಅಂಡ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ, ಹಿರೇಬಗನಾಳದ ವನ್ಯ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ 1 ಮತ್ತು 2 ಹಾಲವರ್ತಿಯ ಪಿ ಬಾಳಸುಬ್ಬ ಶೆಟ್ಟಿ ಪವರ್ ಮತ್ತು ಸ್ಟೀಲ್ಸ್ 5 ಕಾರ್ಖಾನೆಗಳನ್ನು ಮುಚ್ಚುವಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿಫಾರಸನ್ನು ಹೊರಡಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯದ ಮಹಾಫಲಶ್ರುತಿ. ಜನರಿಗೆ ಆಗುತ್ತಿರುವಂತಹ ಈ ಕರಾಳ ಸಂದರ್ಭವನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ನಂತರ ಪರಿಸರ ಮಾಲಿನ್ಯ ನಿಯಂತ್ರಣದ ಮಂಡಳಿ ಇತ್ತಲ್ಲ, ತಾವು ಹೊರಡಿಸಿದಂತ ನಿಯಮಗಳನ್ನ ಇವರು ಪಾಲಿಸದೆ, ಕಾನೂನುಗಳನ್ನ ಇವರು ಪಾಲಿಸದೆ ಆ ಭಾಗದ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುತ್ತಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್, ಕರೆ ಬೂದಿಯನ್ನ ಕುಡಿದು ಜಾನುವಾರುಗಳು ಸಾಯ್ತಾ ಇದ್ರೆ, ಚಿಕ್ಕ ಮಕ್ಕಳುಗಳು ನೆಬ್ಯುಲೈಸರ್ನಂತಹ ಭೀಕರವಾದಂತಹ ಸಂದರ್ಭವನ್ನ ಎದುರಿಸ್ತಾ ಇದ್ರೆ, ರಿಪಬ್ಲಿಕ್ ಕನ್ನಡ ವರದಿಯ ಮೇಲೆ ನಮ್ಮ ವರದಿಯ ಇಂಪ್ಯಾಕ್ಟ್, ನಮ್ಮ ವರದಿಯಿಂದಾದಂತ ಫಲಶ್ರುತಿ ಇದು. ರಿಪಬ್ಲಿಕ್ ಕನ್ನಡದ ನಮ್ಮ ಮೇಲೇನೆ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿನ ಕಾರ್ಖಾನೆಗಳ ಪ್ರಭಾವಿ ಅಥವಾ ಆ ಕಾರ್ಖಾನೆಗಳ ಕೆಲವು ಸಿಬ್ಬಂದಿಗಳು ಇದೆಲ್ಲವನ್ನು ಕೂಡ ಎದುರಾಕಿಕೊಂಡು ರಿಪಬ್ಲಿಕ್ ಕನ್ನಡ ಮಾಡಿದಂತ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಮೂಲಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ 5 ಕಾರ್ಖಾನೆಗಳನ್ನ ಈಗ ಮುಚ್ಚುವುದಕ್ಕೆ ಕ್ಲೋಸರ್ ಲೆಟರ್ ಅನ್ನ ಈಗ ಹೊರಡಿಸಿದೆ. ಆ ಲೆಟರ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಜನಸಾಮಾನ್ಯರ ನೋವಿಗೆ ಧ್ವನಿಯಾಗಿದೆ. ಜನಾಭಿಪ್ರಾಯ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ಕೊಪ್ಪಳದಲ್ಲಿ ಕಾರ್ಖಾನೆಯಿಂದ ಬರುವ ಧೂಳಿನಿಂದ ರೈತರಿಗೆ ಆಗುವ ಆರೋಗ್ಯದ ಸಮಸ್ಯೆ ಬಗ್ಗೆ ನಿರಂತರ ವರದಿ ಮಾಡಿತ್ತು. ಆ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. 5 ಕಾರ್ಖಾನೆಗಳನ್ನು ಮುಚ್ಚುವಂತೆ ಪರಿಸರ ಮಾಲಿನ್ಯ ಮಂಡಳಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇದರ ಸುದ್ದಿಯನ್ನ ಮಾಡಲು ನೀವು ಈ ಸಮಯಕ್ಕೆ ಈ ಸುದ್ದಿಯನ್ನ ಮೊದಲು ನೋಡುವ, ಅದರ ಬಳಿಕ ಆರ್ ನಗರ ಕ್ಷೇತ್ರದ ಜನಾಭಿಪ್ರಾಯದ ಅಭಿಯಾನವನ್ನ ಮಾಡೋಣ. ಇದರ ಜೊತೆ ದಿನದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ರೈತರ ಧೂಳಿನ ಗೋಳಿನ ಕಥೆಯ ವ್ಯಥೆಯನ್ನ ನಾವು ತೋರಿಸಿದ್ವಿ. ಅವರ ಗೋಳಿನ ಕಥೆಯ ಅತಿ ದೊಡ್ಡ ಫಲಶ್ರುತಿ ಇದು. ಕೊಪ್ಪಳದ ಹಿರೇಬಗನಾಳ ಗ್ರಾಮಸ್ಥರ ಜೀವವನ್ನ ಹಿಂಡುತ್ತಿದ್ದ ಧೂಳು
ಕಾರ್ಖಾನೆಗಳಿಂದ ಬರುವ ಧೂಳಿನಿಂದ ಜೀವಕ್ಕೆ ಕಂಟಕ ಆಗಿತ್ತು. ಹುಟ್ಟೋ ಮಕ್ಕಳು ಅಂಗವೈಕಲ್ಯಕ್ಕೆ ಒಳಗಾಗಿದ್ರು. ಬರೇ ಧೂಳಿನ ಕಂಟಕದ ಬಗ್ಗೆ ರಿಪಬ್ಲಿಕನ್ ವಿಸ್ತೃತವಾಗಿ ವರದಿಯನ್ನು ಮಾಡಿತ್ತು. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈಗ ನಮ್ಮ ವರದಿಯ ಫಲವಾಗಿ ಇಂಥ ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ. 5 ಕಾರ್ಖಾನೆಗಳು ಮುಚ್ಚುವಂತೆ ನೋಟಿಸ್ ಜಾರಿಯಾಗಿದೆ. ರಿಪಬ್ಲಿಕನ್ ಕೊಪ್ಪಳದ ಈ ಅಸಲಿ ಕಹಾನಿಯನ್ನ ತೆರೆದಿಟ್ಟ ನಂತರ, ಕೊಪ್ಪಳ ಜಿಲ್ಲೆಯಲ್ಲಿ ಹೇಗಿದೆ ಚಿತ್ರಣ ಅನ್ನೋದನ್ನ ತೆರೆದಿಟ್ಟ ನಂತರ, ಕಾರ್ಖಾನೆಗಳಿಂದ ಪ್ರತಿದಿನವೂ ಕೂಡ ಜನ ಆಸ್ಪತ್ರೆ ಸೇರ್ತಾ ಇದ್ರೆ, ಬೆಳೆದಂತ ಬೆಳೆಯೆಲ್ಲವೂ ಕೂಡ ಹಾಳಾಗ್ತಾ ಇದ್ರೆ, ಜಾನುವಾರುಗಳು ಅತಿಸಾರದಿಂದ ಸಾಯ್ತಾ ಇದ್ರೆ, ರಿಪಬ್ಲಿಕನ್ ಅಲ್ಲಿ ಹೋಗಿ ಅಲ್ಲಿನ ಚಿತ್ರಣವನ್ನ ತೆರೆದಿಟ್ಟ ನಂತರ ಈಗ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚೆತ್ತುಕೊಂಡು ನಮ್ಮ ವರದಿಯನ್ನ ನೋಡಿ ನಾವು ವಿಸ್ತೃತವಾಗಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಆದ ನಂತರ ಈಗ ಎಚ್ಚೆತ್ತುಕೊಂಡು ಆದೇಶವನ್ನ ಹೊರಡಿಸಿದೆ. ಸುಮಾರು 5 ಕಾರ್ಖಾನೆಗಳನ್ನ ಮುಚ್ಚುವಂತಹ ನಿರ್ಧಾರವನ್ನ ಮಾಡಿದೆ. ಕ್ಲೋಸರ್ ಲೆಟರ್ ಅನ್ನ ಈಗ ಹೊರಡಿಸಿದೆ. ರಿಪಬ್ಲಿಕನ್ ವರದಿಯಿಂದ ಆದಂತಹ ಇಂಪ್ಯಾಕ್ಟ್ ಇದು. ರಿಪಬ್ಲಿಕನ್ ಬಿಗ್ ಇಂಪ್ಯಾಕ್ಟ್. ನಿಮ್ಮ ಧ್ವನಿಯಾಗಿ ನಾವು ಅಲ್ಲಿನ ಚಿತ್ರಣವನ್ನ ವಿವರಿಸಿ ಆದ ನಂತರ ಈಗ ಕಾರ್ಖಾನೆಗಳ ಕರಾಳತೆಯನ್ನ ನಾವು ಜಗಜ್ಜಾಹೀರು ಮಾಡಿ ಆದ ನಂತರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚೆತ್ತುಕೊಂಡಿದೆ. ಅಲ್ಲಾನಗರದ ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ, ಹಿರೇಕಾಸನಕಂಡಿಯ HRG ಅಲೈನ್ಸ್ ಅಂಡ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ, ಹಿರೇಬಗನಾಳದ ವನ್ಯ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ 1 ಮತ್ತು 2 ಹಾಲವರ್ತಿಯ ಪಿ ಬಾಲಸುಬ್ಬ ಶೆಟ್ಟಿ ಪವರ್ ಮತ್ತು ಸ್ಟೀಲ್ಸ್ 5 ಕಾರ್ಖಾನೆಗಳನ್ನು ಮುಚ್ಚುವಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿಫಾರಸನ್ನು ಹೊರಡಿಸಿದೆ. ಇದು ರಿಪಬ್ಲಿಕನ್ ಜನಾಭಿಪ್ರಾಯದ ಮಹಾಫಲಶ್ರುತಿ. ಜನರಿಗೆ ಆಗುತ್ತಿರುವಂತಹ ಈ ಕರಾಳ ಸಂದರ್ಭವನ್ನ ರಿಪಬ್ಲಿಕನ್ ಬಿತ್ತರಿಸಿದ ನಂತರ ಪರಿಸರ ಮಾಲಿನ್ಯ ನಿಯಂತ್ರಣದ ಮಂಡಳಿ ಇತ್ತಲ್ಲ, ತಾವು ಹೊರಡಿಸಿದಂತ ನಿಯಮಗಳನ್ನ ಇವರು ಪಾಲಿಸದೆ, ಕಾನೂನುಗಳನ್ನ ಇವರು ಪಾಲಿಸದೆ ಆ ಭಾಗದ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುತ್ತಿದ್ದರ ಬಗ್ಗೆ ರಿಪಬ್ಲಿಕನ್ ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕನ್ ವರದಿಯ ಬಿಗ್ ಇಂಪ್ಯಾಕ್ಟ್. ಕರ್ರೆ ಬೂದಿಯನ್ನ ಕುಡಿದು ಜಾನುವಾರುಗಳು ಸಾಯ್ತಾ ಇದ್ರೆ, ಚಿಕ್ಕ ಮಕ್ಕಳುಗಳು ನೆಬ್ಯುಲೈಸರ್ ನಂತಹ ಭೀಕರವಾದಂತಹ ಸಂದರ್ಭವನ್ನ ಎದುರಿಸ್ತಾ ಇದ್ರೆ, ರಿಪಬ್ಲಿಕನ್ ವರದಿಯ ಮೇಲೆ ನಮ್ಮ ವರದಿಯ ಇಂಪ್ಯಾಕ್ಟ್, ನಮ್ಮ ವರದಿಯಿಂದಾದಂತಹ ಫಲಶ್ರುತಿ ಇದು. ರಿಪಬ್ಲಿಕನ್ ನಮ್ಮ ಮೇಲೇನೆ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿನ ಕಾರ್ಖಾನೆಗಳ ಪ್ರಭಾವಿ ಅಥವಾ ಆ ಕಾರ್ಖಾನೆಗಳ ಕೆಲವು ಸಿಬ್ಬಂದಿಗಳು ಇದೆಲ್ಲವನ್ನು ಕೂಡ ಎದುರಾಕಿಕೊಂಡು ರಿಪಬ್ಲಿಕನ್ ಮಾಡಿದಂತ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಮೂಲಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ 5 ಕಾರ್ಖಾನೆಗಳನ್ನ ಈಗ ಮುಚ್ಚುವುದಕ್ಕೆ ಕ್ಲೋಸರ್ ಲೆಟರ್ ಅನ್ನ ಈಗ ಹೊರಡಿಸಿದೆ. ಆ ಲೆಟರ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ರಿಪಬ್ಲಿಕನ್ ಬಿಗ್ ಇಂಪ್ಯಾಕ್ಟ್.